ಗೌರಿ ಕಲ್ಯಾಣ ಸೀರಿಯಲ್ನ ಶುಕ್ರವಾರದ ಅಪ್ಡೇಟ್ಸ್ನ ತಿಳ್ಕೊಂಬರೋಣ. ಸಂಚಿಕೆ ಆರಂಭದಲ್ಲಿ ಇನ್ನು ಕಾಂತಲಕ್ಷ್ಮಿ ಮನೆಗೆ ವಿವೇಕ್ ಬಂದಿರ್ತಾನೆ. ವಿವೇಕ್ ಹೆಂಗೆ ಬಂದಿದ್ದಾನೆ ಅಂದರೆ ಯಾರಿಗೂ ಗೊತ್ತಿರಲ್ಲ. ಗೌರಿಗೆ ಮಾತ್ರ ಒಳಗೊಳಗೆ ಗೊತ್ತಿರುತ್ತೆ ಅಂತ ಹೇಳ್ಬೋದು. ಯಾಕಂದರೆ ವಿವೇಕ್ ಇಷ್ಟು ಸಂಪೂರ್ಣವಾಗಿ ನಮ್ಮ ಮನೆಗೆ ಬಂದಿದ್ದಾನೆ ಅಂದರೆ ಅವ್ರ ಮನಸ್ಸಲ್ಲಿ ಬೇರೆ ಏನೋ ಇದೆ ಅಂದ್ಕೊಂಡಿರ್ತಾಳೆ. ವಿವೇಕ್ ತುಂಬಾ ಒಂದು ಮನಸ್ಸಲ್ಲಿ ಗೊಂದಲ ಇಟ್ಕೊಂಡಿರ್ತಾನೆ. ಇನ್ನು ಕಾಂತಲಕ್ಷ್ಮಿ ವಿವೇಕ್ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ಮೀನು ಸಾರು ರೆಡಿ ಮಾಡ್ತಾ ಇರ್ತಾಳೆ. ಆದರೆ ಗೌರಿಗೆ ತುಂಬ ಮನಸ್ಸಲ್ಲಿ ಏನೋ ಗೊಂದಲ ಇರುತ್ತೆ. ಆಗ ಆ ರೂಮಿಗೆ ಬಂದ್ಬಿಟ್ಟು ಗೌರಿ ಕೇಳ್ತಾಳೆ, ಏನೋ ನಿಮ್ಮ ಮನಸ್ಸಲ್ಲಿರುವಂತಹ ಎಲ್ಲ ಯೋಚನೆ ಹೊರಗಡೆ ಬಂದ್ವಾ? ನೀವು ಅಂದ್ಕೊಂಡಂಗೆ ಮನೆಯೆಲ್ಲ ಹುಡುಕಿದ್ದಾಯ್ತಾ ಅಂತ ಕೇಳ್ತಾಳೆ. ಆಗ ವಿವೇಕ್ ಹೇಳ್ತಾನೆ, ನೀನು ಅಂದ್ಕೊಂಡಂಗೆ ನಿನ್ನ ಮೇಲೆ ಪ್ರೀತಿ ಇರೋಗಾಗಲಿ, ನಿಮ್ಮ ಅತ್ತೆ ಮಾವನ ಪ್ರೀತಿಗಾಗಲಿ ನಾನು ನಿಮ್ಮ ಮನೆಗೆ ಬಂದಿಲ್ಲ. ನಾನು ಬಂದಿರೋ ಕಾರಣ ಮೋನಿಕನ ಹುಡ್ಕೋಕ್ಕೋಸ್ಕರ ಬಂದಿದ್ದೀನಿ ಅಂತ ಹೇಳ್ತಾನೆ. ಇದನ್ನು ಕೇಳಿದಂಥ ಗೌರಿಗೆ ತುಂಬಾ ಶಾಕ್ ಆಗುತ್ತೆ. ಅಂದರೆ ವಿವೇಕ್ ಬಂದಿರೋದು ಮೋನಿಕಾಗೋಸ್ಕರ ಅಂತ ಹೇಳ್ಬಿಟ್ಟು. ಆದರೆ ಗೌರಿಯ ಮನಸ್ಸಲ್ಲಿದ್ದಂಥ ಪ್ರಶ್ನೆಗೆ ಉತ್ತರ ಸಿಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ವಿವೇಕ್ ಅಂತೂ ತುಂಬಾ ಬೇಜಾರು ಮಾಡ್ಕೊಂಡಿರ್ತಾನೆ. ನಾನಂತೂ ಯಾವುದೇ ಕಾರಣಕ್ಕೂ ನಿಮ್ಮ ಮನೇಲಂತೂ ಇರೋಕ್ಕಾಗ್ತಾಯಿಲ್ಲ, ನನ್ನ ಕೈಲಿ ತುಂಬಾ ಟಾರ್ಚರ್ ಆಗ್ತಾಯಿದೆ. ನಿಮ್ಮ ಮನೆಯಲ್ಲಿರುವಂತಹ ಪ್ರತಿಯೊಂದು ಒಂದು ವ್ಯವಸ್ಥೆ ನನಗೆ ಸರಿಯಾಗಿ ಆಗ್ತಾ ಇಲ್ಲ ಅಂತಲೇ ಹೇಳ್ತಾ ಇರ್ತಾನೆ. ಇದನ್ನೆಲ್ಲ ತಿಳ್ಕೊಂಡಂಥ ಗೌರಿಗೆ ಮನಸ್ಸಲ್ಲಿ ಒಂದು ಕಡೆ ನೋವು ಆಗ್ತಾ ಇರುತ್ತೆ. ಇನ್ನು ಮತ್ತೊಂದು ಕಡೆ ಮೋನಿಕಾ ಫ್ರೆಂಡ್ ಮನೆಗೆ ಬಂದಿರ್ತಾಳೆ. ಇನ್ನು ಮೋನಿಕಾ ಫ್ರೆಂಡ್ ಮೇಲೆ ಎಷ್ಟು ದಿನ ಅಂತ ಇರೋದು ಅಂತ ಹೇಳ್ಬಿಟ್ಟು ತನ್ನ ಮನೆಗೆ ಬಂದು ನಿಂತ್ಕೊತಾಳೆ. ಇನ್ನು ವಿವೇಕ್ ಮತ್ತು ಗೌರಿ ಬಾಗಿಲು ತೆಗ್ದಿದ ತಕ್ಷಣ ಮೋನಿಕಾ ಕಣ್ಣು ಬೀಳ್ತಾಳೆ. ಮುಂದೆ ಈಗ